ಚಿಂಚೋಳಿ ತಾಲೂಕಿನ ಸುಲೆಪೇಟೆ ಗ್ರಾಮದ ಮಾಂತೇಶ್ವರ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಪಕ್ಷದ ವಿಜಯ ಯಾತ್ರೆ ಕಾರ್ಯಕ್ರಮ ಜರುಗಿತು. ಸೇಡಂ ವಿಧಾನಸಭಾ ಕ್ಷೇತ್ರದ ಸುಲೆಪೇಟೆ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ವಿಜಯ ಯಾತ್ರೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನಾಡಿದರು. ದೂರ ಇಟ್ಟಿದ್ದಾರೆ. ಬಹಳ ಜನರಿಗೆ ಗೊತ್ತಿಲ್ಲ, ಈ ದೇಶದಲ್ಲಿ ನಾವು ಸಂವಿಧಾನ ರಚನೆ ಮಾಡಬೇಕು ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಚಾಯ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಲಿಲ್ಲ. ಒಬ್ಬ ಬ್ರಿಟಿಷ್ ವ್ಯಕ್ತಿಯನ್ನ ಕರ್ಕೊಂಡು ಬರಬೇಕು, ಅವರು ಸಂವಿಧಾನ ರಚನೆಯಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ, ಅವರ ಹತ್ರ ಸಂವಿಧಾನ ರಚನೆ ಮಾಡಿಸೋಣ ಅಂತ ಕೇಳಿದಾಗ ಮಹಾತ್ಮ ಗಾಂಧೀಜಿ ಹೇಳಿದ್ರು, ತಲೆ ಕೆಟ್ಟಿದೆ ನಿನಗೆ, ಸ್ವತಂತ್ರ ಭಾರತದ ಸಂವಿಧಾನ ರಚನೆಗೂ ನಾವು ಇಂಗ್ಲಿಷ್ ಹತ್ರ ಕೈ ಚಾಚಬೇಕಾ? ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ಈ ಕೆಲಸಕ್ಕೆ ಸೂಕ್ತವಾದವರು ಯಾರು ಇಲ್ಲ ಅಂತ ಉದ್ಘೋಷವಾಗಿ ಹೇಳಿದ್ರು ಮಹಾತ್ಮ ಗಾಂಧೀಜಿ ಹೊರತು ಜವಾಹರ್ಲಾಲ್ ನೆಹರು ಅಲ್ಲ. ಇದು ನಾವು ತಿಳ್ಕೊಳ್ಬೇಕಾಗಿರುವಂತ ಸಂಗತಿ. ಇವತ್ತು ಬಾಬಾ ಸಾಹೇಬ್ ಬಗ್ಗೆ ತುಂಬಾ ಮಾತನಾಡ್ತಾರಲ್ಲ ಕಾಂಗ್ರೆಸ್ನವರು. ಯಾರಾದ್ರೂ ನಿಮ್ಮ ಮಿತ್ರ ದಲಿತರಿದ್ರೆ ಅವರಿಗೆ ದಯಮಾಡಿ ಹೇಳಿ, ಬಾಬಾ ಸಾಹೇಬರು ಬದುಕಿದ್ದಾಗ ಚುನಾವಣೆಗೆ ನಿಂತ ಬಾಬಾ ಸಾಹೇಬರನ್ನ ಎರಡೆರಡು ಬಾರಿ ಸೋಲಿಸಲಿಕ್ಕೆ ಕಾರಣವಾಗಿದ್ದು ಕಾಂಗ್ರೆಸ್. ಬಾಬಾ ಸಾಹೇಬರು ಆಗ ಜಗದ್ವಿಖ್ಯಾತಿ, ಇಡೀ ಜಗತ್ತಲ್ಲಿ ಬಾಬಾ ಸಾಹೇಬರು ಫೇಮಸ್ ಆಗಿದ್ರು. ಆದ್ರೆ ಅದೇ ಬಾಬಾ ಸಾಹೇಬರ ವಿರುದ್ಧ ಯಾರು ಹೆಸರು ಕೇಳದಂತ ವ್ಯಕ್ತಿಯನ್ನ ನಿಲ್ಲಿಸಿ ಅವರ ಮೂಲಕ ಬಾಬಾ ಸಾಹೇಬರನ್ನ ಸೋಲಿಸಿ ಅವರಿಗೆ ಹೀನಾಯ ಸೋಲಿಸುವಂತೆ ಮಾಡಿದ್ದು ಕಾಂಗ್ರೆಸ್. ಇವತ್ತು ಕಾಂಗ್ರೆಸ್ ಹೇಳುತ್ತೇನೋ ಬಾಬಾ ಸಾಹೇಬರು ಬರಂತ ಮಿತ್ರ, ಈ ಕಾಂಗ್ರೆಸ್ ಎಲ್ಲಿವರೆಗೂ ಇದ್ದು ಗೊತ್ತೇನು? ಇದೇ ಕಾಂಗ್ರೆಸ್ಸಿನ ನಾಯಕರು ಈ ಸಂವಿಧಾನ ಏನು ವಿಶೇಷ ಮಹಾ ಇದೆ ಇದರಲ್ಲಿ, ಅಲ್ಲಿಂದ ಕಟ್ ಪೇಸ್ಟ್ ಮಾಡಿ ತುರ್ಕಿ ಹೋಗು ಅಂತ ಹೇಳಿ ಬಾಬಾ ಸಾಹೇಬರನ್ನ ಮೂದಲಿಸಿದವರು ಕಾಂಗ್ರೆಸ್ನವರು. ಆದ್ರೆ ಇವತ್ತು ಬಾಬಾ ಸಾಹೇಬರಿಗೆ ವಿರುದ್ಧ ರಾಜ್ಯದಲ್ಲಿ 28 ಸೀಟ್ಗಳನ್ನು ಇವತ್ತು NDA ಅಲಯನ್ಸ್ ಮುಖಾಂತರ ಜನತಾದಳ ಹಾಗೂ ಭಾರತೀಯ ಜನತಾ ಪಕ್ಷ ಎರಡೂ ಗೆಲ್ಲಲಿದೆ. ಅದರಲ್ಲಿ ಸಂದೇಹನೇ ಇಲ್ಲ, ಸಂಶಯನೇ ಇಲ್ಲ. ಈಗಾಗಲೇ ತಮ್ಮೆಲ್ಲ ಸಮೀಕ್ಷೆಗಳನ್ನು ನೋಡ್ತಾ ಇದ್ದೀರಿ. ಮೊನ್ನೆ 14 ಮತಕ್ಷೇತ್ರದ ಏನು ಚುನಾವಣೆ ಆಯಿತು, ಅದರಲ್ಲಿ ಭಾಳಷ್ಟು ಇವತ್ತು ಉತ್ತಮವಾದಂಥ ಫಲಿತಾಂಶ ಕರ್ನಾಟಕ ಜನತೆಗೆ ಇವತ್ತು ಭಾರತೀಯ ಜನತಾ ಪಕ್ಷದ ನಿಂತಂಥ ಅಭ್ಯರ್ಥಿಗಳಾಗಿರ್ಬೋದು, ಜನತಾದಳ ಪಕ್ಷದ ನಿಂತಂಥ ಅಭ್ಯರ್ಥಿಗಳಾಗೋದು ಎಲ್ಲರೂ ಜೈಬೇರಿ ಬಾರಿಸಿ ಭಾರತ ದೇಶ ಮತ್ತೊಮ್ಮೆ 3ನೇ ಸಲ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯನ್ನು ಖಚಿತವಾಗಿ ಕಾಣ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಜೆಡಿಎಸ್ನ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತಿದಾರ್, ಬಿಜೆಪಿ ಮಂಡಲ ಅಧ್ಯಕ್ಷ ಶರಣು ಮೆಡಿಕಲ್, ವಿಶ್ವನಾಥ್ ಪವಾರ್, ವಿಷ್ಣು ಮಹಾರಾಜ್, ಸುನೀತಾ ತಳವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.